ವಿಮರ್ಶೆ ಮಾಡುದಲ್ಲ, ಅದು ಸ್ಪೀಕರ್ ಅಲ್ಲ, ಸ್ವೀಕಾರ. ಅದು ನಾನು ಮಾಡಲಾರೆ. ನನಗೆ ಗೊತ್ತಾಯ್ತು, ನೀವು ಹಾಕುವಂತದ್ದು ಹಾಕದ್ದೇ ಇದ್ರಲ್ಲಿ ಕೂತ್ಕೊಳ್ಳೋದಿಲ್ಲ. ಅಲ್ಲಿ ಎಂತದ ಹಾಕುದು? ದರ್ಬೆ. ದರ್ಬೆ ಬೇಡ, ದರ್ಬೆಯ ತುದಿ ಚೂಪಲ್ವೋ? ಚೂಪಾದ್ರೆ ನಿಮಗೇನು ಕಷ್ಟ? ನಾನು ಕೂರಿದಾಗ ಚುಚ್ಚುವುದಿಲ್ವೋ? ಕೂರಿದಾಗ ತಾಗುತ್ತದೆ, ಆದ್ದರಿಂದ ಅದು ಬೇಡ. ನಾರದ್ರೆ ಬರಬೇಕು ಅಂತ ಹೇಳಿದ್ರೆ ನೀವು ಬರುವುದಿಲ್ಲ. ಕಾಡು ಸಿಕ್ಕುವುದೇ ಸೌಭಾಗ್ಯ. ನಾವು ಭಾರಿ ಅಪರೂಪದಲ್ಲೇ ಸಿಕ್ಕುದು. ಹೀಗಿರುವಾಗ ನಿಮ್ಮ ಪಾದ ತೊಳೆದು ನಾನು ಆ ತೀರ್ಥವನ್ನು ಇಲ್ಲ ಅಂತ ಮನಸ್ಸು ಮಾಡಬೇಡ. ನನ್ನ ಪಾದ ನೀನು ತೊಳಿಬೇಡ. ಬೇಕು ಅಂತ ನೀನಾದರೂ ಕೂಡ ನಾನು ಎಲ್ಲೆಲ್ಲಿ ತಿರುಗಾಟ ಮಾಡಿ ಬಂದು ಏನೆಲ್ಲ ಸುಳಿದು ಬಂದಿದ್ದೇನೆ. ಬೇಡ, ಸತ್ಯ ಹೇಳಬೇಕು. ಸತ್ಯ ಹೇಳ್ತೇನೆ ನಾರಾಯಣ. ನನಗೆ ಪಾದ ತೊಳೆದು ನೀರು ಬೇಡ, ತೀರ್ಥ ಕುಡಿಬೇಡ. ಹಾಗಾದ್ರೆ ನೀವು ದೇವರೇ ನಿನ್ನ ಇದೆಲ್ಲ ಎಲ್ಲಿಂದ ಇದು ಸಂಗ್ರಹ? ಅದು ನಾನು ತಿರುಗಾಟ ಮಾಡುವಾಗ ಗದ್ದೆಯಲ್ಲಿ ಒಣಗ್ಲಿಕ್ಕೆ ಹಾಕಿತ್ತು. ಯಾರು ಹಾಕಿದ್ದಾರೆ? ಯಾರೋ ಬಯಲಾಟದವರು ಇರ್ಬೇಕು. ಅವರಿಗೆ ಗೊತ್ತಾಗದೆ ಇದೊಂದು ಹಿಡ್ಕೊಂಡು ಬಂದದಷ್ಟೇ. ಅದೆಂತದಕ್ಕೆ ನಿನಗೆ? ನನಗೆ ಈ ವೇಷ ಮಾಡ್ಲಿಕ್ಕೆ. ಇದು ಈ ವೇಷ ಬಂದ್ರೆ ಅವರು ಮುಂಡಸ್ ಕಟ್ಟಿ ಹೋಗ್ಬೇಕಷ್ಟೇ. ನಿನ್ನ ವೇಷ ಬಿಚ್ಚು. ಅಲ್ಲ, ಇದು ಕೊನೆಯ ವೇಷ. ಆಯ್ತು, ನಿನ್ನ ಹತ್ರ ವೇಷ ಮಾಡ್ಲಿಕ್ಕೆ ಹೇಳಿದ್ಯಾರು? ನೀವು ವೇಷ ಮಾಡ್ಲಿಕ್ಕೆ ಹೇಳಿದ್ದು ನೀವೇ ಇಷ್ಟು ವೇಷ ಮಾಡ್ಬೇಕು. ಹೌದು, ದಿವಸದಲ್ಲಿ ಎಷ್ಟು ತಪ್ಪು ಮಾಡಿಕೊಳ್ಳೋದು. ಇನ್ನೀಗ ವೇಷ ಬಿಚ್ಚು, ಎಲ್ಲ ಬಿಚ್ಚಬೇಕು. ನನ್ನನ್ನೇ ಹೋಗಿ ಹೋಗಿ ಮಂಗ ಮಾಡ್ತೀನಿ. ನಿಮಗೆ ಗೊತ್ತಾಗ್ಲಿಲ್ಲ? ನನಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿ ನಾನು ಆದ್ರೆ ನಾರದರಲ್ಲ ಅಂತ ಈಗ ಗೊತ್ತಾಯ್ತಾ? ಮಾಡಿದ್ರೆ ಉಂಟಲ್ಲ, ಹಾಗೆ ಯಾರಿಗೂ ಗುರ್ತ ಸಿಗಬಾರದು. ಅದು ವಿಷಯ. ಹಾಗೆ ವೇಷ ಮಾಡ್ಬೇಕು. ಕೆಲವರು ವ್ಯಕ್ತಿ ಆಗುದಿಲ್ಲ, ಅಲ್ಲ ಮಾತ್ರ ಆಗುದಿಲ್ಲ, ಅವರು ವ್ಯಕ್ತಿ ಆಗುದು. ನೀನು ಹಾಗಲ್ಲ. ನೀನು ಮಾತಾಡಿಕೊಂಡು ಬಾಯಿ ಸುಮ್ಮನಿದ್ರೆ ಎಂತದ್ದು ಏನು ರಾಜ್ಯಸಭೆ ಮುಂದೆ ಎಲ್ಲ ನೀವು ಹೇಳಿದಲ್ಲ ಎಲ್ಲ ಬಿಚ್ಚು ಅಂತ. ಎಲ್ಲ ಬಿಚ್ಚು ಅಂತ ಹೇಳಿದವು. ಇದ್ದ ಬಟ್ಟೆ ಇದೆಲ್ಲ ಬಿಚ್ಚಿದ್ರೆ ಮತ್ತೆ ಇಲ್ಲಿ ಯಾರ ಮಾನ ಹೋಗುದು? ನೀವು ಯಾರು ಎಂತ ಮಾದೇ ಹೋಗುದು? ಒಳಗೆ ಮತ್ತೆ ನೀವೇ ಹೇಳಿದ ಕಾರಣ ಬೇರೆ ಬೇರೆ ವೇಷವನ್ನು ಮಾಡಿಕೊಂಡು ಹೋದೆ. ಈಗ ನಾರನ ವೇಷ ಮಾಡಿಕೊಂಡು ತಿರುಗಾಟ ಮಾಡಿ ಹೋಗುವಾಗ ನನಗೆ ಒಂದು ವಿಷಯ ಸಿಕ್ಕಿತ್ತು. ಹೌದು, ಆಗ ವೇಷ ತೆಗಿಲಿಕ್ಕೆ ಮರ್ತೋಯ್ತು. ವೇಷದಲ್ಲೇ ಇಲ್ಲಿಗೆ ಬಂದದ್ದು. ಹಾಗೆ ಆ ವಿಷಯ